ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದ ಕೋಡಿಕೊಪ್ಪದಲ್ಲಿ ಇರುವ ಜೆಡಿಎಸ್ ಕಚೇರಿಯಲ್ಲಿ ರೋಣ ಮತಕ್ಷೇತ್ರದ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂಥ ಎಂವೈ ಮುಧೋಳ್ ನೇಮಕ ಪತ್ರವನ್ನು ವಿತರಿಸಿದರು. ಜೆಡಿಎಸ್ ಪಕ್ಷವನ್ನು ಬಲಪಡಿಸುವ ಉದ್ದೇಶದಿಂದ ಯುವಕರಿಗೆ ಆದ್ಯತೆ ನೀಡುವ ಮುಖಾಂತರ ಅವರಿಗೆ ಪಕ್ಷದ ಸಿದ್ಧಾಂತವನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಶಿರಹಟ್ಟಿ ಅವರನ್ನು ರೋಣ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಉಪಾಧ್ಯಕ್ಷರನ್ನಾಗಿ ಶಂಕರಗೌಡ ಪಾಟೀಲ, ಎಸ್ಸಿ ಘಟಕದ ಅಧ್ಯಕ್ಷರಾಗಿ ರಘು ಗಟ್ಟಿಮನಿ, ಸಂಘಟನಾ ಕಾರ್ಯದರ್ಶಿ ಪರಶುರಾಮ್ ವಾಲ್ಮೀಕಿ, ತಾಲೂಕು ಯುವ ಘಟಕದ ಅಧ್ಯಕ್ಷರು ವೀರೇಶ್, ಆರಾಧನಮಠ ಈರಪ್ಪ, ಜಿಲ್ಲಾ ಗಜೇಂದ್ರಗಡ ತಾಲೂಕು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ರಕ್ಷೇಗೌಡ ಪಾಟೀಲ್, ನರೇಗಲ್ ಗ್ರಾಮದ ಅಧ್ಯಕ್ಷರು ಬುಡ್ಡಾಸಾಬ್ ಚಾಕರಿ, ನರೇಗಲ್ ಹೋಬಳಿ ಅಧ್ಯಕ್ಷರು ಯಲ್ಲಪ್ಪ ಹೊಸಮನಿ, ರೋಣ ತಾಲೂಕು ಸಂಘಟನಾ ಕಾರ್ಯದರ್ಶಿ ಹಾಲಪ್ಪ ಮರಿಲಿಂಗಣ್ಣನವರ್ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿ ಪಕ್ಷ ಬಲಪಡಿಸುವ ಮತ್ತು ಹಾವೇರಿ ಲೋಕಸಭಾ ಚುನಾವಣೆ ಇರೋದ್ರಿಂದ ಜೆಡಿಎಸ್ ಪಕ್ಷದ ಪಾತ್ರವು ತುಂಬಾ ಇದೆ ಅಂತ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಶಿವಸಂಗಯ್ಯ ಸಾಂತಯ್ಯ ಮಠ, ಎನ್ಕೆಎಸ್ ಟಿವಿ4, ಗಜೇಂದ್ರಗಡ. ಇಲ್ಲಿ ನಿಂತ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಗೆ ನಾವು ಅವ್ರ ಪರವಾಗಿ ನಾವು ದುಡಿಬೇಕು ಅಂತ ಹೇಳ್ಯಾರ. ಕಾರಣ ಇಷ್ಟೇ, ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಲ್ಲಿ ಬಿಜೆಪಿ ಕಾರ್ಯಕರ್ತರು ದುಡಿಬೇಕು, ಬಿಜೆಪಿ ಅಭ್ಯರ್ಥಿ ಇದ್ದಲ್ಲಿ ಜೆಡಿಎಸ್ ಕಾರ್ಯಕರ್ತರು ದುಡಿಬೇಕು. ಅಂದ್ರೆ ಯಾಕಂದ್ರೆ ಬಿಜೆಪಿ ಪಕ್ಷ ಜೆಡಿಎಸ್ ಎರಡು ಪಕ್ಷ ಅಲಯನ್ಸ್ ಆಗಿರೋದ್ರಿಂದ ನಾವು ಈ ರೀತಿ ಸಂಘಟನೆ ಇಬ್ರು ಕೂಡ ಹೊಂದಿದ ಸಂಘಟನೆ ಮಾಡ್ಬೋದು. ಮುಂದಿನ ದಿನಮಾನದಲ್ಲಿ ಒಟ್ಟು ಈ ಕ್ಷೇತ್ರ ಒಳಗ, ಹಾವೇರಿ ಕ್ಷೇತ್ರ ಒಳಗ ನಾವು ಜೆಡಿಎಸ್ನವರು ಮತ್ತು ಬಿಜೆಪಿಯವರು ಇಬ್ಬರು ಕೂಡಿ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಕೆಲಸ ಪ್ರಯತ್ನ ನಾವು ಮಾಡ್ಬೇಕು ಅಂತ ನಾನು ಹೇಳ್ತಾರೆ. ಯಾಕಂದ್ರೆ ಅವರು ದುಡಿಬೇಕು, ಕುಮಾರಣ್ಣ ಗೆಲ್ಲಿಸ್ಬೇಕಂತ ಅವರು ಒಂದು ನಿರ್ಧಾರ ಮಾಡ್ಯಾರ. ಆ ಪ್ರಕಾರ ನಾವು ಇಲ್ಲಿ ಕಾರ್ಯಕರ್ತರು ಒಕ್ಕಟ್ಟಿನ ಗೆಲ್ಲಿಸ್ಬೇಕಲ್ರಿ. ಆ ಕಾರಣಕ್ಕೆ ನಾವು ಇಲ್ಲಿ ಬಸವರಾಜ ಬೊಮ್ಮಾಯಿಯವರು, ನಮ್ಮ ಭಾಗದವರು, ನಮ್ಮ ಕ್ಷೇತ್ರದವರು ಮತ್ತು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ಯಾರ. ಮುಖ್ಯಮಂತ್ರಿ ಆಗ್ಯಾರ, ಈ ಮಾಜಿ ಮುಖ್ಯಮಂತ್ರಿ ಆಗ್ಯಾರ. ಅದಕ್ಕೆ ಆ ಕಾರಣಕ್ಕೆ ಒಳ್ಳೆ ಮನುಷ್ಯ, ಯಾರಿಗೆ ಟೀಕೋ ಮಾಡೋಂಥ ಮನುಷ್ಯ ಅವರು ಅದಾರ. ಅದಕ್ಕೆ ಅವರು ಸಂಬಂಧ ನಾವು ದುಡಿತೀವಿ, ದುಡಿದು ಅವ್ರಿಗೆ ಕೆಲಸ ತುಂಬೋ ಪ್ರಯತ್ನ ನಾವು ಮಾಡ್ಕೊಂತ ಹೇಳಿ ಎಲ್ಲರಿಗೂ, ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಎಲ್ಲರಿಗೂ ಒಂದು ವಿಶ್ವಾಸದಿಂದ ಅವ್ರ ಪರವಾಗಿ ದುಡಿಯೋಣ ಅಂತ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.